ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 223. ಶರದಿ ತನ್ನ ಅಣ್ಣನ ಬಗ್ಗೆ ಹೇಳುತ್ತಿದ್ದರೆ ಇತ್ತ ಧನುಷ್ಗೆ ಬಹಳವೇ ಬೇಸರವಾಗುತ್ತಿತ್ತು. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವನಿಗೆ ಕಷ್ಟದ ಲವಲೇಶವೂ ಗೊತ್ತಿಲ್ಲ. ಕೇಳುವುದಕ್ಕೂ ಮೊದಲೇ ಎಲ್ಲವನ್ನು ಕೊಡಿಸುತ್ತಿದ್ದ ತಂದೆ, ಸ್ಕೂಲಿನಿಂದ ಹಿಡಿದು ಕಾಲೇಜಿನವರೆಗೂ ಎಲ್ಲವೂ ಲಕ್ಷ ಲಕ್ಷ ಡೊನೇಷನ್ ಕಟ್ಟಿ ಓದಿರುವುದು. ಯಾವಾಗಲೂ ಅವನ ಬಳಿ ಪಾಕೆಟ್ ಮನಿ ಒಂದು ಮನೆಯನ್ನು ನಡೆಸುವಷ್ಟು ಇರುತ್ತಿತ್ತು. ರಿಷಿ ಬೆಳೆದಿದ್ದಕ್ಕೂ ತಾನು ಬೆಳೆದಿದ್ದಕ್ಕೂ ತಾಳೆ ಹಾಕಿ ನೋಡತೊಡಗಿದನು. ಯು ಆರ್ ರಿಯಲಿ ಗ್ರೇಟ್ ರಿಷಿ ಎಂದುಕೊಂಡನು ಮನದಲ್ಲಿ. ಹಾಗೆ ರಿಷಿ ಸರ್ಟಿಫಿಕೇಟ್ಗಳು ಹಾಳು ಮಾಡಿದಂತಹ ಶರತ್ ಮೇಲೆ ಅವನನ್ನು ಕೊಲ್ಲುವಷ್ಟು ಕೋಪ ಬಂದು ಬಿಟ್ಟಿತು. ಶರದಿಯ ಬಿಕ್ಕುವಿಕೆಗೆ ಇಹಕ್ಕೆ ಮರಳಿದವನು, ಶರದಿ, ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ಲವಾ ಎಂದವನ ಮಾತು ಅರ್ಥವಾಗದೆ ಅವನನ್ನೇ ನೋಡುತ್ತಾ, ಯಾಕೆ ಹಾಗೆ ಕೇಳುತ್ತಿದ್ದೀಯಾ ಎಂದಳು. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ರೀತಿ ದುಃಖ ಪಡುವುದನ್ನು ನಿಲ್ಲಿಸು. ನೀನು ಏನು ಮಾಡೋದಕ್ಕಾಗುತ್ತೆ ಇದನ್ನು ಎಂದರೆ, ಶರದಿ, ನಾನಲ್ಲ, ನೀನೇ ನಿನ್ನ ಅಣ್ಣನ ಮನಸ್ಸನ್ನು ಬದಲಾಯಿಸು ಎಂದವನ ಮಾತು ಅರ್ಥವಾಗದೆ, ಹಾಗಂದ್ರೆ ಏನು ಎಂದು ಅವನನ್ನೇ ನೋಡುತ್ತಾ ಉಳಿದಳು. ಶರದಿ, ಆರಾಧ್ಯ ಕಂಪನಿ ಇದೆ. ಹೇಗಿದ್ರೂ ಈಗ ರಿಷಿಗೆ ಕೆಲಸ ಇಲ್ಲ. ಬೇರೆ ಕಂಪನಿಗಳಲ್ಲಿ ಕೆಲಸ ಸಿಗುವುದು ತುಂಬ ಕಷ್ಟ. ಆಗಿದ್ದಾಗ ಯಾಕೆ ಆ ಕಂಪನಿಯನ್ನು ನೋಡಿಕೊಳ್ಳಬಾರದು? ಇದುವರೆಗೂ ನೀನು ಒಮ್ಮೆಯೂ ನಿಮ್ಮಣ್ಣನ ಬಳಿ ಕಂಪನಿಯ ಬಗ್ಗೆ ಮಾತನಾಡಿಲ್ಲ. ಈ ಬಾರಿ ಮಾತನಾಡಿ ಯಾಕೆ ಅವನ ಮನಸ್ಸನ್ನು ಬದಲಾಯಿಸಬಾರದು? ಅವನ ಮನದಲ್ಲಿದ್ದ ಪ್ರಶ್ನೆಯನ್ನು ಅವಳ ಮುಂದಿಡಿದನು. ಇಲ್ಲದನು ಅಣ್ಣ ಯಾವುದೇ ಕಾರಣಕ್ಕೂ ಅದಕ್ಕೆ ಒಪ್ಪುವುದಿಲ್ಲ. ಅದರಲ್ಲೂ ಈಗ ಮಾವ ಅವನಿಗೆ ಸಂಬಳ ಕೊಡುತ್ತಿರುವ ವಿಷಯ ಬಹಳ ನೋವುಂಟು ಮಾಡಿದೆ. ಅಂಥದ್ದರಲ್ಲಿ ಅವನು ನಿಮ್ಮ ಕಂಪನಿಯನ್ನು ಒಪ್ಪುವುದಿಲ್ಲ. ಶರದಿ, ನನ್ನ ಮಾತು ಇನ್ನೂ ಅರ್ಥ ಆಗುತ್ತಿಲ್ಲ ನಿನಗೆ. ಮೊದಲಾಗಿದ್ದರೆ ಒಪ್ಪುತ್ತಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬೇರೆಯೇ ಇದೆ. ಕೆಲಸ ಇಲ್ಲ. ಕಬ್ಬಿಣ ಕಾದಾಗಲೇ ಬಡಿಯಬೇಕು. ನೀನು ನಿನ್ನ ಅಣ್ಣನ ಜೊತೆ ಮಾತನಾಡಲು ಇದೇ ಸರಿಯಾದ ಸಮಯ. ಒಮ್ಮೆ ಮಾತನಾಡಿ ನೋಡು ಎಂದನು ಧನುಷ್. ಧನುಷ್ ಹೇಳಿದ ಮಾತು ಸರಿ ಎನಿಸಿ ಸರಿ ಎಂದಳು. ರಿಷಿ ಮನೆಗೆ ಬರುತ್ತಿದ್ದ ಹಾಗೆ ತಾಯಿ ಹಾಗೂ ಹೆಂಡತಿ ಇಬ್ಬರಿಗೂ ವಿಷಯ ತಿಳಿಸಿದನು. ಮಗನ ಕೆಲಸ ಹೋಯಿತು ಎನ್ನುವ ವಿಷಯ ಕೇಳಿದ ವಸುಂಧರ ಅವರಿಗೆ ಬಹಳ ನೋವಾಗಿತ್ತು. ದೇವರು ಇಷ್ಟು ಕ್ರೂರಿ ರಿಷಿ, ನಿನಗೆ ಯಾಕಷ್ಟು ನೋವು ಕೊಡುತ್ತಿದ್ದಾನೆ? ನಿನಗೆ ಬುದ್ಧಿ ಬಂದಾಗಿನಿಂದಲೂ ನೋವು ಕೊಟ್ಟು ಸಾಕಾಗಿಲ್ಲ ಅವನಿಗೆ. ಇನ್ನು ಅದೆಷ್ಟು ನೋವು ಕೊಡಬೇಕು ಎಂದುಕೊಂಡಿದ್ದಾನೆ? ಇರುವ ಒಂದು ಕೆಲಸವನ್ನು ಕಿತ್ತು ತಿನ್ನುವ ಬಾಯಿಗೆ ಮಣ್ಣು ಹಾಕಿದ್ದಾನೆ. ಹೇಗೋ ಎಲ್ಲವೂ ಸರಿಯಾಗಿ ಒಂದು ಹಂತಕ್ಕೆ ಬಂತು ಎಂದುಕೊಳ್ಳುವಾಗಲೇ ಮತ್ತೊಂದು ತೊಂದರೆಯನ್ನು ಕೊಡುತ್ತಿದ್ದಾನೆ. ಇಲ್ಲ ರಿಷಿ, ನನ್ನಂಥ ಪಾಪಿ ಹೊಟ್ಟೆಯಲ್ಲಿ ನೀನು ಹುಟ್ಟಬಾರದಿತ್ತು. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ದರಿಂದಲೇ ಹೆಜ್ಜೆ ಹೆಜ್ಜೆಗೂ ಈ ರೀತಿಯ ಕಷ್ಟ ಅನುಭವಿಸುತ್ತಲೇ ಇದ್ದೀಯ ಎಂದು ಸೋಫಾ ಮೇಲೆ ಕುಳಿತು ಒಂದೇ ಸಮ ಹೇಳುತ್ತಾ ಕಣ್ಣೀರು ಹಾಕುತ್ತಿದ್ದರು. ತನ್ನ ತಾಯಿಯ ಮಾತು ಕೇಳಿ ನೊಂದು ಹೋದವನು ಅವರ ಕೈ ಹಿಡಿದು, ಅಮ್ಮ, ಹಾಗೆಲ್ಲ ಮಾತನಾಡಬೇಡ. ಇನ್ನೆಷ್ಟು ಜನ್ಮ ಇದ್ದರೂ ನಾನು ನಿನ್ನ ಹೊಟ್ಟೆಯಲ್ಲೇ ಹುಟ್ಟಬೇಕು. ನನ್ನ ಹಣೆ ಬರಹಕ್ಕೆ ನೀನು ಏನು ಮಾಡ್ತೀಯ ಹೇಳು? ಅಲ್ಲದೆ ಆ ದೇವರು ನನಗೆ ಕಷ್ಟ ಕೊಡುತ್ತಿರುವುದು ನಾನೆಷ್ಟು ಗಟ್ಟಿ ಇದ್ದೀನಿ ಎಂದು ನೋಡುವುದಕ್ಕೆ. ಇನ್ನು ಅದೆಷ್ಟೇ ಕಷ್ಟ ಬಂದರೂ ಎದುರಿಸುತ್ತೇನೆ ಅಮ್ಮ ಎಂದು ತಾಯಿಗೆ ಸಮಾಧಾನ ಮಾಡಿ ತನ್ನ ಕೋಣೆಗೆ ಹೋಗಿದ್ದನು. ಇಷ್ಟರವರೆಗೂ ರಿಷಿಯ ಜೊತೆ ಒಂದು ಮಾತನ್ನು ಆಡದೆ ಸುಮ್ಮನಿದ್ದವಳು ಊಟ ಮಾಡಿ ಮಲಗಲು ಬಂದು ಮಂಚದ ಮೇಲೆ ಕುಳಿತುಕೊಳ್ಳುತ್ತಾ ಅಂಗಾತ ಮಲಗಿ ಹಣೆಯ ಮೇಲೆ ಕೈ ಇರಿಸಿ ಸೂರುದಿಟ್ಟಿಸುತ್ತಾ ಯಾವುದೋ ಗಹನವಾದ ಆಲೋಚನೆಯಲ್ಲಿ ಇರುವವನನ್ನು, ಮುಂದೆ ಏನು ಮಾಡಬೇಕು ಎಂದುಕೊಂಡಿದ್ದೀರಾ ಎನ್ನುವ ಮಾತಿನಿಂದ ಎಚ್ಚರಿಸಿದ್ದಳು. ಅವಳ ಮಾತು ಕೇಳಿ ಅವಳೆಡೆಗೆ ತಿರುಗಿದವನು, ಜೀವನದಲ್ಲಿ ಸೋತಿದ್ದೇನೆ, ಆದರೆ ಸತ್ತಿಲ್ಲ ಆರಾಧ್ಯ. ದೇಹದಲ್ಲಿ ದುಡಿಯುವ ಶಕ್ತಿ ಇದೆ. ದೇವರೇ ಮುಂದೆ ದಾರಿ ತೋರಿಸುತ್ತಾನೆ ಎಂದು ಮಗ್ಗಲು ಬದಲಾಯಿಸಿ ಮಲಗಿದನು. ಅವನ ಮಾತನ್ನು ಕೇಳಿ ದುಃಖ ಉಮ್ಮಳಿಸಿ ಬಂದಿತ್ತು ಆರಾಧ್ಯಳಿಗೆ. ಒಡನೆ ಬಾಯಿಗೆ ಕೈ ಅಡ್ಡ ಇರಿಸಿಬಿಟ್ಟಳು. ರಿಷಿ ಇಷ್ಟೊಂದು ನೊಂದುಕೊಂಡಿದ್ದನ್ನು ಎಂದಿಗೂ ನೋಡಿರಲಿಲ್ಲ ಅವಳು. ಈಗ ಕಂಪನಿಯ ಬಗ್ಗೆ ಮಾತನಾಡಿದರೆ ಅವನು ಖಂಡಿತ ಒಪ್ಪುವುದಿಲ್ಲ ಎನ್ನುವುದು ಚೆನ್ನಾಗಿ ಅರಿತವಳು ಅದರ ಬಗ್ಗೆ ಮಾತನಾಡದೆ ಹಾಗೆ ಸುಮ್ಮನಾದಳು. ಧನುಷ್ ರಾತ್ರಿ ಹೇಳಿದ್ದರಿಂದ
ಇಂದು ತನ್ನ ಅಣ್ಣನ ಜೊತೆ ಕಂಪನಿಯ ಬಗ್ಗೆ ಮಾತನಾಡಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದ್ದಳು. ತನ್ನ ಅಣ್ಣ ಇದಕ್ಕೆ ಒಪ್ಪುವುದಿಲ್ಲ ಎಂದು ಗೊತ್ತಿದ್ದರೂ ಸಹ ಏನಾದರೂ ಮಾಡಿ ಒಪ್ಪಿಸಬೇಕು ಎನ್ನುವ ಪಣ ತೊಟ್ಟಿದ್ದಳು. ಬೆಳಗ್ಗೆ ಇಂದು ತನ್ನ ಅಣ್ಣನಿಗೆ ಕರೆ ಮಾಡಿದ್ದಳು. ಕೆಲಸಕ್ಕೆ ಹೋಗುವುದಾಗಿದ್ದರೆ ಇಷ್ಟೊತ್ತಿಗೆ ಎದ್ದು ತಯಾರಾಗುತ್ತಿದ್ದನು. ಆದರೆ ಕೆಲಸದೇ ಇಲ್ಲದೆ ಇರುವ ಕಾರಣ ಇನ್ನೂ ಮಲಗಿಯೇ ಇದ್ದನು. ಆರಾಧ್ಯ ಆಗಲೇ ಎದ್ದು ಅಡಿಗೆ ಮನೆಗೆ ಹೋಗಿ ತನ್ನ ಅತ್ತೆಗೆ ಸಹಾಯ ಮಾಡುತ್ತಿದ್ದಳು. ತಂಗಿ ಕರೆ ಮಾಡುವುದನ್ನು ನೋಡಿ ಕರೆ ಸ್ವೀಕರಿಸಿ, "ಏಳು ಶರದಿ" ಎಂದು ಮಲಗಿಯೇ ಮಾತನಾಡಿದನು. "ಏನು ಮಾಡ್ತಿದ್ದೀಯ ಅಣ್ಣ?" ಎಂದರೆ, "ಮಲಗಿದ್ದೇನೆ, ಕೆಲಸ ಇಲ್ಲವಲ್ಲ, ಇನ್ನೇನು ಮಾಡೋದು ಹೇಳು. ಆಮೇಲೆ ಎಲ್ಲಿಯಾದರೂ ಹತ್ತಿರದಲ್ಲಿ ಯಾವುದಾದರೂ ಕೆಲಸ ಸಿಗುತ್ತದಾ ಎಂದು ನೋಡುತ್ತೇನೆ. ನೀನೇನು ಇಷ್ಟು ಬೆಳಗ್ಗೆ ಕಾಲ್ ಮಾಡಿದ್ದೀಯಲ್ಲ" ಎಂದನು. ಈಗ ಅವಳಿಗೆ ಹಿಂದೆಯಿಂದ ನಿಧಾನವಾಗಿ ಮಾತನಾಡಿ ತನ್ನ ಅಣ್ಣನಿಗೆ ಅರ್ಥ ಮಾಡಿಸುವಷ್ಟು ಸಮಯ ಅವಳಲ್ಲಿ ಇರಲಿಲ್ಲ. ಅವಳು ಶಾಲೆಗೆ ಹೋಗಬೇಕಾಗಿರುವುದರಿಂದ, "ಅಣ್ಣ, ಏನು ಮಾತನಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ" ಎಂದಳು. "ಅದೇನು ಹೇಳು ಶರದಿ" ಎಂದನು. "ಅಣ್ಣ, ಜೀವನ ಯಾವಾಗಲೂ ನಾವು ಅಂದುಕೊಂಡ ಹಾಗೆ ಇರುವುದಿಲ್ಲ. ನಮ್ಮ ನಿರೀಕ್ಷೆಗೂ ಮೀರಿ ಕೆಲವು ತಿರುವುಗಳನ್ನು ನಮ್ಮ ಜೀವನದಲ್ಲಿ ಬಂದು ಬಿಡುತ್ತವೆ. ಯಾಕೆ ಈ ಮಾತನ್ನು ಹೇಳುತ್ತಿದ್ದೇನೆ ಎಂದರೆ, ಈಗ ನೀನು ಕಂಪನಿ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಮಾಡಿದರೂ ನಿನಗೆ ಕಷ್ಟ ಆಗುತ್ತದೆ ಅಣ್ಣ. ಅಲ್ಲದೆ ಸಂಬಳ ಹೆಚ್ಚಿಗೆ ಬರುವುದಿಲ್ಲ. ಅದಕ್ಕೆ ಹೀಗೆ ಹೇಳುತ್ತಿದ್ದೇನೆ. ಕೆಲವೊಮ್ಮೆ ನಮಗೆ ಇಷ್ಟ ಇಲ್ಲದಿದ್ದರೂ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ಹೇಳ್ತಿದ್ದೀನಿ ಅಣ್ಣ. ಈಗಲಾದರೂ ಆರಾಧ್ಯ ಕಂಪನಿಯನ್ನು ನಡೆಸಿಕೊಂಡು ಹೋಗು" ಎಂದು ಹೇಳಿ ತನ್ನ ಅಣ್ಣನ ಮಾತಿಗಾಗಿ ಕಾಯುತ್ತಿದ್ದಳು. ಕ್ಷಣಕಾಲ ಮೌನ ವಹಿಸಿದವನು ನಂತರ ಮಾತು ಮುಂದುವರಿಸಿ, "ಇಲ್ಲ ಶರದಿ, ಅದೊಂದು ಕೆಲಸ ನನ್ನಿಂದ ಸಾಧ್ಯ ಇಲ್ಲ. ಎಷ್ಟೇ ಕಷ್ಟದ ಕೆಲಸವಾದರೂ ಸರಿ, ಸಂಬಳ ಕಡಿಮೆಯಾದರೂ ಸರಿ, ನಾನು ಬೇರೆ ಕಡೆ ಕೆಲಸ ಮಾಡುತ್ತೇನೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವಂತಹ ಕೆಲಸ ನಾನು ಮಾಡುವುದಿಲ್ಲ. ನನ್ನ ಪ್ರಾಮಾಣಿಕತೆಗೆ ಎಲ್ಲಾದರೂ ಕೆಲಸ ಸಿಕ್ಕೇ ಸಿಗುತ್ತದೆ" ಎನ್ನುತ್ತಿದ್ದ ಹಾಗೆ, "ಅಣ್ಣ, ಸ್ವಾಭಿಮಾನದ ವಿಷಯ ಅಲ್ಲ, ಜೀವನದ ವಿಷಯ. ಅಲ್ಲದೆ ಯಾರೂ ನಿನ್ನನ್ನು ತಪ್ಪು ತಿಳಿಯಲಿಲ್ಲ ಅಣ್ಣ. ನಿನ್ನೊಬ್ಬನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀಯ ಅಣ್ಣ. ಆರಾಧ್ಯ ಬಗ್ಗೆಯೂ ಸ್ವಲ್ಪ ಯೋಚಿಸು. ಈಗಾಗಲೇ ರಾತ್ರಿಯಿಂದ ಅವಳಿಗೆ ಎಷ್ಟು ನೋವಾಗಿರಬಹುದು ಯೋಚಿಸಿದ್ದೀಯ ನೀನು? ಅವಳ ಬಳಿ ಕೋಟಿಗಟ್ಟಲೆ ಹಣ ಇದ್ದರೂ ಸಹ ಅವಳ ಗಂಡ ಕೆಲಸಕ್ಕಾಗಿ ಅಲೆಯುವುದನ್ನು ಅವಳ ಮನಸ್ಸು ಹೇಗೆ ಸಹಿಸುತ್ತದೆ ಹೇಳು? ಕೆಲವೊಮ್ಮೆ ನಮ್ಮ ಸಂತೋಷಕ್ಕಿಂತ ನಮ್ಮ ಜೊತೆಯಲ್ಲಿ ಇರುವವರ ಸಂತೋಷ ಮುಖ್ಯವಾಗುತ್ತದೆ. ಪ್ಲೀಸ್ ಅಣ್ಣ, ಇದೊಂದು ವಿಷಯದಲ್ಲಿ ಹಠ ಮಾಡಬೇಡ. ಇದು ನಿನ್ನೊಬ್ಬನ ಲೈಫ್ ಅಲ್ಲ, ಇದರಲ್ಲಿ ಆರಾಧ್ಯ ಲೈಫ್ ಕೂಡ ಇದೆ. ಯೋಚಿಸು ಅಣ್ಣ" ಎನ್ನುತ್ತಿದ್ದ ಹಾಗೆ, "ಪ್ಲೀಸ್ ಶರದಿ, ನನ್ನನ್ನು ಬಲವಂತ ಮಾಡಬೇಡ. ನನಗೆ ಇಷ್ಟ ಇಲ್ಲದೆ ಇರುವ ಕೆಲಸ ಮಾಡಲು ನನ್ನಿಂದ ಆಗುವುದಿಲ್ಲ" ಎಂದು ಹೇಳಿ ಒಡನೆ ಕರೆ ತುಂಡರಿಸಿ ಬಿಟ್ಟನು. ತಾನು ಅಷ್ಟು ಹೇಳಿದರೂ ಒಪ್ಪಿಕೊಳ್ಳದ ತನ್ನ ಅಣ್ಣನ ಮಾತನ್ನು ಕೇಳಿ ಕಣ್ಣಲ್ಲಿ ನೀರು ತುಂಬಿದವು ಅವಳಿಗೆ. ಅಲ್ಲಿಯೇ ಶರದಿ ಮಾತನ್ನು ಕೇಳುತ್ತಾ ಕುಳಿತಿದ್ದವನು, "ಶರದಿ, ರಿಷಿ ಏನು ಹೇಳಿದ?" ಎಂದರೆ, "ಇಲ್ಲ" ಎಂದು ತಲೆ ಆಡಿಸಿದಳು. ಅವಳ ಮಾತು ಕೇಳಿ ರಿಷಿಯ ಮೇಲೆ ಒಡನೆ ಕೋಪ ಏರಿತು. ಒಡನೆ ಅದೇ ಕೋಪದಲ್ಲಿ ಟೀಫಾಯಿ ಮೇಲಿದ್ದ ವಸ್ತುಗಳನ್ನೆಲ್ಲ ನೆಲಸಮ ಮಾಡಿದನು. ಅವನೆಡೆಗೆ ಬೆಚ್ಚಿ ನಿಂತವಳು, "ಧನು, ಏನಾಗಿದೆ ನಿನಗೆ?" ಎಂದಳು. "ನಿಮ್ಮಣ್ಣ ಇದಕ್ಕೆ ಒಪ್ಪುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಅದೇ ನಿಜ ಆಯಿತು. ಅವನಿಗೆ ನನ್ನ ತಂಗಿ ನೆಮ್ಮದಿಯಾಗಿರುವುದು ಬೇಕಿಲ್ಲ. ಅವಳಿಗೆ ಎಷ್ಟು ನೋವಾದರೆ ಏನು, ಅವನಿಗೆ ಮಾತ್ರ ತನ್ನ ಹಠವೇ ನಡೆಯಬೇಕು ಎನ್ನುವ ಕೊಬ್ಬು. ಯಾರಿಗಾದರೂ ಇರಲಿ, ತಾನು ಮಾತ್ರ ಹೇಗೆ ಇರುವುದು ಎನ್ನುವ ಸ್ವಾರ್ಥಿಯವನು. ನಾವೆಲ್ಲ ಅಷ್ಟು ಹೇಳಿದರೂ ಕೂಡ ಅದನ್ನು ಕೇಳದ ದುರಂಕಾರಿ ನಿನ್ನಣ್ಣ. ಒಟ್ಟಿನಲ್ಲಿ ನನ್ನ ತಂಗಿಯನ್ನು ಅವನಿಗೆ ಮದುವೆ ಮಾಡಿ ತಪ್ಪು ಮಾಡಿದೆ" ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಗೆ ಹೋಗಿದ್ದನು. ಧನುಷ್ ಈ ರೀತಿ ಕೋಪ ಮಾಡಿಕೊಂಡು ತುಂಬ ದಿನಗಳೇ ಆಗಿದ್ದವು. ಇಂದಿನ ಅವನ ಕೋಪ, ಅವನ ಮಾತುಗಳನ್ನು ಕೇಳಿ ಕುಸಿದು ಹೋದಳು ಶರದಿ. ಮುಂದುವರೆಯುವುದು. ಧನ್ಯವಾದಗಳು.